ನಮಸ್ಕಾರ, ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಇಸ್ಲಾಂಪುರ ಗ್ರಾಮದ ಸಂಘಪರಕ್ಷೆ ಮನೆಯಲ್ಲಿಟ್ಟಿದ್ದ ಪೆಟ್ರೋಲ್ಗೆ ಬೆಂಕಿ ತಗುಲಿ ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಭಸ್ಮ. ಗಾಯಾಳು ಸಂಘಪರಕ್ಷೆಗೆ ಸ್ವಾಂತನ ಹೇಳಿದ ಶಾಸಕರು. ಬೀದರ್ ಓಲ್ಡ್ ಸಿಟಿಯ ಕ್ಷೌರಿಕರು ಮಡಿವಾಳ ಸಮಾಜದ ಕುಟುಂಬಗಳಿಗೆ ಶಾಹೀನ್ ಶಿಕ್ಷಣ ಸಂಸ್ಥೆ ವತಿಯಿಂದ ಆಹಾರ ಧಾನ್ಯದ ಕಿಟ್ ವಿತರಿಸುವ ಮೂಲಕ ನೆರವಿನ ಹಸ್ತ. ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿರುವ ಬಡ ಕೂಲಿ ಕಾರ್ಮಿಕರ ಬ್ಯಾಂಕ್ ಖಾತೆಗೆ 10,000 ರೂಪಾಯಿ ಸಹಾಯಧನ ನೀಡಲು ಎಂಎ ಶಮಿ ಸರ್ಕಾರಕ್ಕೆ ಒತ್ತಾಯ. ಮನೆ ಮನೆಗೆ ಹೋಗಿ ಸರ್ವೆ ಮಾಡುತ್ತಿರುವ ಆಶಾ ಕಾರ್ಯಕರ್ತರಿಗೆ ಪ್ಯಾಕೇಜ್ ಘೋಷಣೆಗೆ ಸಿಎಂರಲ್ಲಿ ಮನವಿ. ಲಾಕ್ಡೌನ್ನಲ್ಲಿ ಸಂಕಷ್ಟದಲ್ಲಿರುವ ಅಲಿಯಂಬರ್ ಕೂಲಿ ಕಾರ್ಮಿಕರಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆ. ಬೀದರ್ ಜಿಲ್ಲಾಡಳಿತದಿಂದ ಅನುಮತಿ ಪಡೆದರೆ ಎಸ್ಆರ್ಎಸ್ ಫಂಕ್ಷನ್ ಹಾಲ್ನಲ್ಲಿ ಸರ್ಕಾರದ ನಿಯಮದಂತೆ ಕಾರ್ಯಕ್ರಮ ನಡೆಸಲು ಕ್ರಮ. ನವನೀತ್ ಸಿಂಗ್. ಸುದ್ದಿಯ ವಿವರಗಳು. ಬೀದರ್ ತಾಲೂಕಿನ ಇಸ್ಲಾಂಪುರ ಗ್ರಾಮದ ಸಂಘಪರಕ್ಷೆ ಅವರ ಮನೆಯಲ್ಲಿ ಇಟ್ಟಿದ್ದ ಪೆಟ್ರೋಲ್ ಬಿಸಿಲಿನ ತಾಪಕ್ಕೆ ಬೆಂಕಿ ತಗುಲಿದ್ದ ಸುದ್ದಿ ಕೇಳಿದ ಕೂಡಲೇ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂಖಾನ್ ಸಂಘಪರಕ್ಷೆ ಅವರ ಮನೆಗೆ ಭೇಟಿ ನೀಡಿ ಬೆಂಕಿ ಅನಾಹುತದಲ್ಲಿ ಸುಟ್ಟು ಗಾಯದಿಂದ ನರಳುತ್ತಿರುವ ಸಂಘಪರಕ್ಷೆ ಕುಟುಂಬಕ್ಕೆ ಸ್ವಾಂತನ ಹೇಳಿದರಲ್ಲದೆ ಮನೆಗಳಲ್ಲಿ ಪೆಟ್ರೋಲ್ ಸೇರಿದಂತೆ ಇತ್ಯಾದಿ ಅನಾಹುತ ಸಂಭವಿಸುವ ವಸ್ತುಗಳು ಮನೆಯಲ್ಲಿ ಇಡಬಾರದು ಎಂದು ಸಾರ್ವಜನಿಕರಿಗೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕ ರಹೀಂಖಾನ್ ಅವರು ಮಾತನಾಡುತ್ತಾ, ಇಸ್ಲಾಂಪುರ ಗ್ರಾಮದ ಸಂಘಪರಕ್ಷೆ ಅವರ ಮನೆಯಲ್ಲಿಟ್ಟಿದ್ದ ಪೆಟ್ರೋಲ್ ಬಿಸಿಲಿನ ತಾಪಕ್ಕೆ ಏಕಾಏಕಿ ಬೆಂಕಿ ತಗುಲಿರುವ ಸುದ್ದಿ ತಿಳಿದು ನಾನು ಸಂಘಪರಕ್ಷೆ ಅವರ ಕುಟುಂಬದ ಆರೋಗ್ಯ ವಿಚಾರಣೆಗೆ ಬಂದಿದ್ದೇನೆಂದರು. ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳಲ್ಲಿ ಬಿಸಿಲಿನ ತಾಪಮಾನಕ್ಕೆ ಬೆಂಕಿ ಆಗುವಂತಹ ಪೆಟ್ರೋಲ್ ಸೇರಿದಂತೆ ಇತ್ಯಾದಿ ದ್ರವ ವಸ್ತುಗಳು ಇಡಬಾರದು ಎಂದು ಕಿವಿಮಾತು ಹೇಳಿದರು. ಪೆಟ್ರೋಲ್ ಬೆಂಕಿ ಅವಘಡದಲ್ಲಿ ಗಾಯಗೊಂಡಿರುವ ಸಂಘಪರಕ್ಷೆ ಅವರು ಮಾತನಾಡುತ್ತಾ, ಮನೆಯಲ್ಲಿ 2 ಪೆಟ್ರೋಲ್ ಡಬ್ಬಿಗಳಿದ್ದವು. ಬಿಸಿಲಿಗೆ ಪೆಟ್ರೋಲ್ ಬೆಂಕಿ ಹತ್ತಿ ಮನೆಯಲ್ಲಿದ್ದ ಫ್ಯಾನ್, ಟಿವಿ ಸೇರಿದಂತೆ ದಿನಸಿ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ ಎಂದರು. ನಾನು ಬೆಂಕಿಯಲ್ಲಿ ಸಿಲುಕಿಕೊಂಡಿದ್ದೆ. ಗ್ರಾಮಸ್ಥರು ಬಂದು ನನ್ನ ಜೀವ ಉಳಿಸಿದ್ದಾರೆ. ನನಗೆ ಅಲ್ಲಲ್ಲಿ ಸುಟ್ಟು ಗಾಯಗಳಾಗಿವೆ ಎಂದರು. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ ಜನವಾಡ ಕ್ಷೇತ್ರದ ಸದಸ್ಯರ ಪತಿ ಲಕ್ಷ್ಮಣ್ ಚೌಹಾಣ್, ತಾಲೂಕಾ ಪಂಚಾಯತ್ ಸದಸ್ಯರಾದ ಪತಿ ಸೇರಿದಂತೆ ಸಂಘಪರಕ್ಷೆ ಕುಟುಂಬದವರು, ಇಸ್ಲಾಂಪುರ ಗ್ರಾಮಸ್ಥರು ಇದ್ದರು. ಏನು ಹಚ್ಬೇಡ ಅಂತ ಹೇಳ್ತಾರೆ. ಮಲಮು ಗೋಲಿ ಅದೆಲ್ಲ ಕೊಟ್ಟರು ಅವರೇ. ಈಗ ಅವು ಇವು ಹೊಡೆದು ತೊಗೊಂಡಿದ್ದೈತ್ರಿ ಹೊಡಿಬಾರ್ದು ಅಂತ ಎರಡು ಕಲಿಗಿರಿ मरमाणिक वो 4 गाँव के तुम्हारे क्षेत्र में देते 4 गाँव। ये कोरोना है ना साहब, जगह जगह झाड़ पे सबको वहीं पड़ते सभी लोग। पानी नहीं खेतों से ला के घड़े भर के पीते रहते 4 गाँव से। वो तो सेटलमेंट करो। मैडम को एक बात बोले तो सब काम खत्म हो जाता हो। पूरा मई मुश्किल यहाँ तक है तो काम खत्म ही गड़बड़ से भाग गई सपड़ गई एकदम लगे पूरा दन का। ಎಲ್ಲ ವಿಲೇಜಸ್ನಲ್ಲಿ ಎಸ್ಪೆಷಲಿ ನೀರಿನ ತುಂಬ ಸಮಸ್ಯೆ ಇದೆ. ಜನವಾಡ, ಚಾಂಬೋಡ್, ಈಗ ಇಸ್ಲಾಂಪುರ ವಿಸಿಟ್ ಕೊಟ್ಟಿದ್ದೀನಿ. ಇಲ್ಲಿ ತುಂಬ ಸಮಸ್ಯೆ ಇದ್ದಾಗ ಲಾಸ್ಟ್ ಒಂದು 10 ದಿವಸ ಮೊದಲೇ ಒಂದು 2 ಬೋರ್ವೆಲ್ ಇಲ್ಲಿ ಆಲ್ರೆಡಿ ಹಾಕ್ಸಿದ್ದು. ನೀರು ಒಳ್ಳೆ ಬಿದ್ದಿದೆ. ಅದರಿಗೂ ಅದು ಹೆಂಗಿದೆ ಅಂತ ನಾವು ಎಲ್ಲರೂ ವಿಸಿಟ್ ಮಾಡ್ಲಿಕ್ಕೆ ಬಂದಾಗ ಇಸ್ಲಾಂಪುರ್ನಲ್ಲಿ ನಮ್ಮ ಸಂಗಪ್ಪ ಮಾಮ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಅಲ್ಲಿ ಮನೆಯಲ್ಲಿ ಪೆಟ್ರೋಲ್ ಡಬ್ಬ ಇಟ್ಟಿದ್ರು 2-3. ಆ ಡಬ್ಬ ಆಟೋಮೆಟಿಕ್ ಬಿಸಿಲಿಂದ ಆಟೋಮೆಟಿಕ್ ಮನೆಗೆ ಎಲ್ಲ ಮನೆ ಸುಟ್ಟು ಹೋಗಿದೆ. ಅವ್ರದ್ದು ಕಾಲು ಕೈ ಎಲ್ಲ ಸ್ವಲ್ಪ ಸುಟ್ಟು ಹೋಗಿದೆ. ಅದ್ರ ಸಲುವಾಗಿ ನಾವು ನೋಡ್ಲಿಕ್ಕೆ ಬಂದಿನಿ. ಅದು ದೇವರಿಂದ ಸ್ವಲ್ಪ ಸೀರಿಯಸ್ ಅಷ್ಟು ಆಗಿಲ್ಲ. ಅದು ಎಲ್ಲ ಕಾಲು ಕೈ ಎಲ್ಲ ಸುಟ್ಟು ಹೋಗಿದೆ. ಅದ್ರ ಸಲುವಾಗಿ
ಎಸ್ಪೆಷಲಿ ವಿಲೇಜಸ್ನಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ಲ ರೈತರಿಗೆ ಆಗಲಿ ಬೇರೆಯವರಿಗೆ ಆಗಲಿ ಮನೆಯಲ್ಲಿ ಮತ್ತು ಈ ಥರ ಪೆಟ್ರೋಲ್ ಆಗಲಿ ಬೇರೆ ಆ ಥರ ಐಟಮ್ ಮನೆಯಲ್ಲಿ ಇಡಬಾರ್ದು. ಯಾಕಂದರೆ ಬಿಸಿಲಿಂದ ಈಗ ಒಂದು ಎಕ್ಸಾಂಪಲ್ ಇದೆ, ಮನೆಯಲ್ಲಿ ಆಟೋಮೆಟಿಕ್ ಆಗಿಬಿಟ್ಟಿದೆ. ಇನ್ನೂ ಒಂದು 2 ಪೆಟ್ರೋಲ್ ಡಬ್ಬಿ ಇತ್ತು, ಹೊರಗೆ ತೆಗೆದಿಟ್ಬಿಟ್ಟಿದ್ರು, ಇಲ್ಲಾಂದ್ರೆ ತುಂಬ ಸೀರಿಯಸ್ ಆಗ್ತಿತ್ತು. ಅದ್ರ ಸಲಗೆ ಮತ್ತು ನಾನು ಇಲ್ಲಿಂದ ಎರ್ನಲ್ಲಿ ವಿಸಿಟ್ ಕೊಡ್ಲತ್ತೀನಿ. ಪೆಟ್ರೋಲ್ ಎಲ್ಲ ಉರಿ ಹತ್ತಿತ್ತು ಸರ್. ಉರಿ ಹತ್ತಿರ ಅದೆಲ್ಲ ಊರು ಜನ ಬಂದು ಆರಿಸಿ ಎಲ್ಲ ಇದು ಮಾಡಿದ್ರೆ ನನ್ನ 2 ಕಾರುಗಳು ಮಾತ್ರ ಸುಟ್ಟವ್ರು ಸರ್. ಪೆಟ್ರೋಲ್ ಉರಿ ಹತ್ತಿದ್ರಿ, ಅದರಿಂದ ಸುಟ್ಟು. ಫ್ಯಾನ್ ಹೋಗ್ಯದ, ಟಿ ವಿ ಹೋಗ್ಯದ, ಎಲ್ಲ ಥೋಡೆ ಕಿರಣಿಗೂ ಸುಟ್ಟರು ಸರ್. ಕಿರಣಿಗೂ ಸುಟ್ಟರು. ಬೀದರ್ ಜಿಲ್ಲೆಯಲ್ಲಿ ಶಿಕ್ಷಣದ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡಿರುವ ಬೀದರ್ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆ ಕೋವಿಡ್-19 ಕೊರೋನಾ ಮಹಾಮಾರಿ ವೈರಸ್ನಿಂದ ಸಂಕಷ್ಟಕ್ಕೆ ಸಿಲುಕಿರುವ ಬೀದರ್ ಓಲ್ಡ್ ಸಿಟಿಯ ಕ್ಷೌರಿಕರು ಹಾಗೂ ಮಡಿವಾಳ ಸಮಾಜದವರಿಗೆ ಆಹಾರ ಧಾನ್ಯದ ಕಿಟ್ ವಿತರಿಸುವ ಮೂಲಕ ನೆರವಿನ ಹಸ್ತ ಚಾಚಿದೆ. ಬೀದರ್ ನಗರದ ಚೋಬರ ಸಮೀಪದ ಜಾಮಾ ಮಸೀದಿಯಲ್ಲಿ ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆ ಅಧ್ಯಕ್ಷ ಅಬ್ದುಲ್ ಖದೀರ್ ಅವರು ಕ್ಷೌರಿಕರು ಹಾಗೂ ಮಡಿವಾಳ ಸಮಾಜದವರಿಗೆ ಆಹಾರ ಧಾನ್ಯದ ಕಿಟ್ ವಿತರಿಸಿದರು. ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆ ಅಧ್ಯಕ್ಷ ಅಬ್ದುಲ್ ಖದೀರ್ ಅವರು ಮಾತನಾಡುತ್ತಾ, ದೇವರು ಕೆಲಸ ಮಾಡುವವರಿಗೆ ಸೇವೆ ಮಾಡುವ ಅವಕಾಶ ನೀಡುತ್ತಾನೆ. ಹೀಗಾಗಿ ಲಾಕ್ಡೌನ್ನಲ್ಲಿ ಸಂಕಷ್ಟದಲ್ಲಿರುವ ಕ್ಷೌರಿಕ ಹಾಗೂ ಮಡಿವಾಳ ಸಮಾಜದವರಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡಲಾಗುತ್ತದೆ ಎಂದರು. ಶಾಹೀನ್ ಶಿಕ್ಷಣ ಸಂಸ್ಥೆ ವತಿಯಿಂದ ಕ್ಷೌರಿಕ ಹಾಗೂ ಮಡಿವಾಳ ಸಮಾಜದ ತಲುವೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ PU ಶಿಕ್ಷಣದಿಂದ ಮೆಡಿಕಲ್ ಸ್ಥಾನ ಪಡೆಯುವವರೆಗೆ ತಗುಲು ವೆಚ್ಚವನ್ನು ಶಾಹೀನ್ ಶಿಕ್ಷಣ ಸಂಸ್ಥೆ ಭರಿಸಲಿದೆ ಎಂದರು. ಮೊಬಾಸಿರ್ ಶಿಂದೆ ಅವರು ಮಾತನಾಡುತ್ತಾ, ಕೊರೋನಾ ಸೋಂಕಿನ ಕಾರಣ ವಿಧಿಸಲಾದ ಲಾಕ್ಡೌನ್ನಿಂದ ಬದುಕಿಗೆ ನಿತ್ಯದ ದುಡಿಮೆಯನ್ನೇ ಅವಲಂಬಿಸಿರುವ ಕ್ಷೌರಿಕರು ಮಡಿವಾಳರು ತೊಂದರೆಗೆ ಒಳಗಾಗಿದ್ದಾರೆ. ಹೀಗಾಗಿ ಮಾನವೀಯ ನೆಲೆಯಲ್ಲಿ ಅವರಿಗೆ ತಲಾ 5 kg ಅಕ್ಕಿ, 3 kg ಗೋಧಿ ಹಿಟ್ಟು, 2 kg ಚಣಿಗಿಬೇಳೆ, 1 kg ಸಕ್ಕರೆ, ಖಾರ, ಉಪ್ಪು ಒಳಗೊಂಡ ಕಿಟ್ ವಿತರಿಸಲಾಗಿದೆ ಎಂದರು. ಡಾಕ್ಟರ್ ಮಕ್ಸದ್ ಚಂದ್ ಅವರು ಮಾತನಾಡುತ್ತಾ, ಕೊರೋನಾ ಸೋಂಕು ತಡೆಗೆ ಸಾರ್ವಜನಿಕರು ಅನಗತ್ಯವಾಗಿ ಮನೆಯಿಂದ ಹೊರಗೆ ಬರಬಾರದು, ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು, ಸಾಬೂನಿನಿಂದ ಆಗಾಗ ಕೈಗಳನ್ನು ತೊಳೆದುಕೊಳ್ಳಬೇಕು. ಈ ಮೂಲಕ ಮಹಾಮಾರಿಯನ್ನು ಮಣಿಸಲು ಸರ್ಕಾರದೊಂದಿಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಸವಿತಾ ಸಮಾಜದ ಬೀದರ್ ಜಿಲ್ಲಾ ಮುಖಂಡರಾದ ಶ್ಯಾಮರಾವ್ ಮುರ್ಗಿಕರ್ ಅವರು ಮಾತನಾಡುತ್ತಾ, ಕೊರೋನಾ ಸೋಂಕು ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ. ಇದರಿಂದ ಕಡುಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರು ಹೆಚ್ಚು ಸಂಕಷ್ಟಕ್ಕೆ ಸಿಲುಕಿದ ಬೀದರ್ ನಗರದ ಓಲ್ಡ್ ಸಿಟಿಯ ಕ್ಷೌರಿಕ ಮತ್ತು ಮಡಿವಾಳ ಸಮಾಜದ ಕುಟುಂಬಗಳಿಗೆ ಆಹಾರ ಧಾನ್ಯ ವಿತರಿಸಿ ನೆರವಾಗುವ ಮೂಲಕ ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆಯ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಹೃದಯ ಮೆರೆದಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕ್ಷೌರಿಕ ಹಾಗೂ ಮಡಿವಾಳ ಸಮಾಜದ ಗಣ್ಯರು, ನಾಗರಿಕರು ಇದ್ದರು. उनके बच्चे भी जो है हमारे पास पढ़े और पुरानी मुलाकातें हैं, वो भी इस मौके पर कुछ अपने बात रखेंगे। मैं चाहूँगा कि थोड़ा फासला बढ़ता रहे तो अच्छा है। आप लोग चेयर के साथ पीछे हट जाइए, इधर करीब जो बैठे हुए हैं थोड़ा सा। बहुत बहुत शुक्रिया शामराव का। हर अच्छे काम में हर आदमी मिल के काम करे तो समाज से तमाम मुसीबतें ख़त्म हो सकती हैं। यूट्यूबर है ना क्या किटो के पास? जिनो कितने हैं? और 2 गाड़ी तक नड्री टप टप न्यूज़ कड़ा खाए तो हमारा पेट भरता। मेन इनो है जी भाई। साबर कर होली सब इधर सीधा करो।
या दूर मंदन सेठ का है मुखिब साहब, अब्दुल मुखिब कहाँ है? अब्दुल मुखिब साहब आइए। सेठ काम गिरा था आप ही देते हैं। लेडीज क्या है इनका प्रॉब्लम नहीं है, नहीं इनको दो देंगे। खजीर साहब आप भी हैं सर पर मस्जिद चाचा मस्जिद चाचा मस्जिद में ये दो दुकान खत्म तो एहसास हुआ कि ईश्वर सृष्टिकर्ता अल्लाह भगवान जो है काम करने वाले को काम करने का मौका देता है, काम करने वाले को काम करने का मौका देता है। कुछ काम हुआ, कुछ तफसीलात तो बताएंगे और फ्यूचर में बीदर के डेवलपमेंट के लिए और तमाम समाज के डेवलपमेंट के लिए भाईचारे की मोहब्बत आपस में पैदा हो, ये नफ़रतों का माहौल हमारे देश प्यारे देश से ख़त्म हो, उसके लिए हम सब मिलजुल कर अपने काम करेंगे, मिलते जुलते रहेंगे। मुझे बैठे बैठे ख्याल आ गया, मैं कभी भी कोई प्रोग्राम होता है, कहीं गांव को जाता हूँ, किसी फंक्शन में रहता हूँ, तो वहाँ पर एक ऐलान किया करता हूँ। तो यहाँ पर एक ऐलान है, सविता समाज के एक स्टूडेंट इस साल के जो बीदर डिस्ट्रिक्ट के हैं और बीदर डिस्ट्रिक्ट के सविता समाज के टॉपर हैं और शाहीन में डॉक्टर बनना चाहते हैं, तो शाहीन में मेडिकल कॉलेज में एडमिशन लेने तक के दिन तक का सारी जिम्मेदारी शाहीन की रहेगी। वेलकम। इससे पहले भी मैं आकर दिया करता था, लेकिन आज यहाँ पर मस्जिद में बैठकर आप लोगों की मौजूदगी में एक मौका मिल रहा है। सविता समाज के ज़िम्मेदार हजरात, वैसे मेडिकल समाज के भी कुछ लड़के लड़कियाँ आए 2 साल 3 साल पहले और मेडिकल कर रहे हैं, तो उनके लिए भी एक सीट मेडिकल समाज के लिए और एक सीट सविता समाज के लिए आज मैं ऐलान करता हूँ। उसका गुटखा खाते खाते मोहब्बत से कटिंग कर रहे हैं और दरमियान में बाहर जाके थूक के आते हैं, तो थोड़ा सा गुटखा जो है नुकसानदेह है, गुटखा जहर है। गुटखा खाने वाले भी गलती कर रहे हैं, गुटखा खिलाने वाले भी गलती कर रहे हैं। तो गुटखा खिलाने वाले ये समझते हैं कि गुटखा खिलाकर बाद में खुद थोड़ा किसी की सेवा कर देंगे तो हमारा पाप धुल जाएगा, ऐसा नहीं होता। तो गुटखे से, शराब से, ये बुराइयों से समाज को पाक करने की कोशिश करना। मैं जानता हूँ, मैं देखा हूँ शराब की लत में कितने ख़ानदान तबाह हुए हैं। तो कस्टमर से जब सर्विस देते रहते हैं तो उस वक्त ज़्यादा बातचीत आपस के लोगों से नहीं करना, गुटखे का इस्तेमाल नहीं करना, थोड़ा सा ख्याल रखना। बातचीत में ये इन्फेक्शन का भी डर होता है और हो सकता है कस्टमर को पसंद ना आए। ये चीज़ें हैं, छोटी छोटी चीज़ें हैं जिसका हमको ख्याल रखना है। कि आज के इस हालात में अमेरिका में सबसे ज़्यादा बड़ी गलती आपके पेशे से हुई। इसमें आप लोगों ने जो कपड़ा यूज़ करते थे, उस कपड़े को खाली झटका, वो वायरस के होते हैं, हुक्स होते हैं, उस हुक्स से उसने पकड़ा रखा, वो काफ़ी देर आपके कांटेक्ट में रहता है, उसके बाद उससे दूसरों को पास हुए। एक बड़ी स्टडी है कि बार हजारों के ज़्यादा से ज़्यादा अमेरिका में फैला। तो सफाई का बहुत ख्याल रखना है। इस बीमारी में बहुत बड़ा रोल अदा कर सकते हैं 2 चीज़ें, एक तो इंसानियत के नाते
आपके पास लोग इतने करीब आते हैं, किसी दूसरे प्रोफेशन में इतना करीब नहीं आता, और वो डायरेक्ट आपके कांटेक्ट में रहता है और काफ़ी टाइम आपको देता है। उस वक्त आपको इंसानियत सिखाइए, ये ज़ात बात का भेदभाव रखिए, समाज को बर्बाद करना, मुल्क को बर्बाद करने से कुछ नहीं मिलने वाला है। एक बात हो तो समाज में सब एक ही स्टैंडर्ड करेंगे, सब अमीर रहेंगे, हजामत कौन बनाएगा, कपड़े कौन धोएगा, बिल्डिंग कौन बनाएगा? तो ये समाज में ऊंच नीच ज़रूरी है, जिससे समाज चलता है। हर जात पात के लोगों के अपने मुकाम है, तो आपको तालीमात देना है लोगों को अपने करीब आने के बाद। ये ज़ातियात में मत पड़ो, इस तरह से भेदभाव मत करो, मुल्क को तबाह मत करो, ये आपका बहुत बड़ी जिम्मेदारी है। और खासकर धोबी समाज के लोग, इनको मौका मिलता है कि घरों में पेयर्स होते हैं, पूरे घरों में जाके मर्द औरत उनसे बात करके आते हैं, वहाँ पे अच्छी बातें करें, अच्छी बातें सिखाएं। जहाँ तक है कोरोना की एक बात बता दूँ आपको मैं, आपने बहुत अच्छी बात की, ये इतनी जल्दी जाने वाली बीमारी नहीं है, इसके साथ हमको जीना सीखना है। इसके लिए छोटी सी बात है, सब लोग याद रखो, एक 2 मीटर का डिस्टेंस रखो। ये जरासीम निकलते हैं कि मेरे खांसने छींकने से ड्रॉपलेट बोलते हैं, तो ये मेरे थूक के साथ हवा में निकलते हैं और ये आपकी आंखों को नहीं दिखते। ये डिस्टेंस सिर्फ 1 मीटर से 1.5 मीटर तक हवा में रहते हैं, उसके बाद नीचे सेटल हो जाते हैं और थोड़ी देर में मर जाते हैं। कौन गरीब को देख रहा है, कौन मजबूर को देख रहा है और कौन आगे बढ़ रहा है। तो मैं हमारी इस टीम को, जो खदीर साहब की इसमें चल रही है, ऊपर वाले का फजल, क्योंकि ऊपर वाला ये बोलता है अच्छे कामों के लिए तुम चंद लोगों को चुन लिया गया। उसी तरह हम ये चाहते हैं कि ये जिस तरह से खदीर साहब ने कहा छोटी सी चीज़ है, मगर आज हम लोगों का मिलना ये सबसे बड़ा काम है। और इस छोटी सी चीज़ ने हम लोगों को यहाँ एक जगह बिठाया, एक जगह मिलाया, और मैं ये उम्मीद करता हूँ कि आगे भी कोई मसला रहेगा तो हम सब मिलकर एक दूसरे का ताउन करेंगे, एक दूसरे को हेल्प करेंगे। पूरे हेयर कटिंग सैलून बंद थे, डिस्ट्रिक्ट एडमिशन से 21 तारीख को बंद हो गया, मगर हम उससे पहले 4 दिन हमारे कम्युनिटी के तरफ से हमारे सीनियर्स बोले कि दुकान बंद करना है, वो बीमारी फैलती है, इसलिए 17 मार्च से आज कल तक दुकान बंद है। कल दुकान खुले हमारे। वो खदीर साहब कैसा, मेरे को भी याद नहीं था ये तो साहब हमारे को ऐसा हेल्प करेंगे, बल्कि खुद साहब जो है बुला के शामराव ओल्ड सिटी में आपके दुकान कितने हैं, मैं अंदाजा बोला था सब 100 होते हैं, तो सर्वे करें 60 दुकान निकले। वो 60 दुकान में मिनिमम 150 या 155 लोग का लिस्ट बना हमारे पास। हर दुकान में जो आदमी काम करता है, मेरी दुकान है उसमें 5 सीट है, 4 सीट है, वो आदमी के हिसाब से उन्होंने जो है लिस्ट बनाने को मौका दिए। और खदीर साहब को हमारे इस कम्युनिटी की और से और माड़ीवाड़ समाज के जो धोबी है उनके तरफ से हम आपको बहुत बहुत शुक्रगुजार करते हैं और बहुत अभिनंदन करते हैं। आप अच्छे सोचे साहब, क्योंकि ये लोग मिनिमम अपने खुद के जो 1.5-2 महीने में जो पैसा कमाए थे, जो पिछले जमा रखे थे, पूरे साफ हो गए साहब, कुछ भी नहीं बचा तरकारी के लिए भी, क्योंकि 2 महीने दुकान बंद है। और पैसा कहाँ से बनता है, हम लोग पैसे जमा करने के काबिल में भी नहीं है, आता पैसा खर्च होता है, कल कमाएंगे फिर और एंजॉय करेंगे, ऐसा सिस्टम में हम लोग, हमारी कम्युनिटी की हालत रहती है। बहुत अच्छा सोच करें साहब, आपको हम समाज की तरफ से हम दुआ दे रहे हैं साहब, आप आगे बढ़ो, आपके हर मुश्किल अल्लाह दूर करे, हम आपके साथ हैं। ಕಾಂಗ್ರೆಸ್ ಪಕ್ಷದ ಬೀದರ್ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಎಂಎ ಶಮಿ ಅವರು ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರ ಆದೇಶದ ಮೇರೆಗೆ ಆಯೋಜಿಸಿದ್ದ ಸ್ಪೀಕ್ ಆಫ್ ಇಂಡಿಯಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಕೋವಿಡ್-19 ಕೊರೋನಾ ಮಹಾಮಾರಿ ವೈರಸ್ ತಡೆಗಟ್ಟುವ ಉದ್ದೇಶದಿಂದ ದೇಶಾದ್ಯಂತ ಮಾರ್ಚ್ 24ರಿಂದ ಮೇ 31ರವರೆಗೆ 4 ಹಂತಗಳಲ್ಲಿ ಲಾಕ್ಡೌನ್ ಜಾರಿಯಲ್ಲಿರುವ ಕಾರಣ ಸಂಕಷ್ಟದಲ್ಲಿರುವ ಕೂಲಿ ಕಾರ್ಮಿಕರ ಬ್ಯಾಂಕ್ ಖಾತೆಗೆ 10,000 ರೂಪಾಯಿ ಸಹಾಯಧನವನ್ನು ರಾಜ್ಯ ಸರ್ಕಾರ ಜಮಾ ಮಾಡಬೇಕು ಎಂದು ಆಗ್ರಹಿಸಿದರು. ಸ್ಪೀಕ್ ಆಫ್ ಇಂಡಿಯಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಎ ಶಮಿ ಅವರು ಕೋವಿಡ್-19 ಕೊರೋನಾ ಮಹಾಮಾರಿ ವೈರಸ್ ನಿಯಂತ್ರಣ ಮಾಡಲು ಕೇಂದ್ರ ಸರ್ಕಾರದ ಆದೇಶದಂತೆ ರಾಜ್ಯ ಸರ್ಕಾರ ಮಾರ್ಚ್ 24ರಿಂದ ಮೇ 31ರವರೆಗೆ ಲಾಕ್ಡೌನ್ 4 ಹಂತಗಳಲ್ಲಿ ಘೋಷಣೆ ಮಾಡಿದೆ. ಈ ಲಾಕ್ಡೌನ್ನಲ್ಲಿ ಕಳೆದ 50-60 ದಿನಗಳಿಂದ ಕಡುಬಡ ಕೂಲಿ ಕಾರ್ಮಿಕರು ಕೆಲಸವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಬಹಳ ಸಂಕಷ್ಟದಲ್ಲಿರುವ ಬಡ ಕೂಲಿ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ರಾಜ್ಯ ಸರ್ಕಾರ 10,000 ರೂಪಾಯಿ ಸಹಾಯಧನ ಜಮಾ ಮಾಡಬೇಕು ಎಂದರು. ಲಾಕ್ಡೌನ್ನಿಂದ ತೀವ್ರ ಸಂಕಷ್ಟದಲ್ಲಿರುವ ಸಣ್ಣ ಕೈಗಾರಿಕೆಗಳ ಪುನರ್ ಆರಂಭಕ್ಕೆ ಸರ್ಕಾರದ ಸಹಾಯಧನ ರೂಪದಲ್ಲಿ ಹಣಕಾಸಿನ ಸಹಾಯ ಮಾಡಬೇಕು. ಇದು ಸಾಲದ ರೂಪದಲ್ಲಿ ಅಲ್ಲದೆ ಸಹಾಯಧನದ ರೂಪದಲ್ಲಿರಬೇಕು ಎಂದರು.
ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಕೇಂದ್ರದ ಯುಪಿಎ ಸರ್ಕಾರ ಜಾರಿಗೆ ತಂದಿರುವ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಕುಟುಂಬಕ್ಕೆ 100 ದಿನಗಳ ಬದಲು 200 ದಿನ ಕೆಲಸ ನೀಡಬೇಕೆಂದು ರಾಜ್ಯ ಹಾಗೂ ಕೇಂದ್ರದ ಉಭಯ ಸರ್ಕಾರಗಳಿಗೆ ಆಗ್ರಹಿಸಿದರು. आज हम स्पीकअप प्रोग्राम के तहत जो हमारे नेता राहुल गांधी और सोनिया गांधी के आदेश पर स्पीकअप प्रोग्राम में के कैंपेन में लगे हुए हैं और आज हम कांग्रेस पार्टी का एक वर्कर गवर्नमेंट ऑफ इंडिया से ये मुतालबा करता है कि 50 से 60 दिन के लॉकडाउन में माइग्रेंट लेबर्स बहुत ही दर बदर भटक रहे हैं। हम उनसे मुतालबा करते हैं कि उनके लेबर्स के अकाउंट में 10,000 रुपये डायरेक्ट सहायता धन डालना चाहिए। इसी तरह से लॉकडाउन के दौरान छोटे दुकानदार स्मॉल इंडस्ट्रीज़ के लोग भी बेरोजगार हो चुके हैं, उनको भी मदद देकर वो मदद ना लोन की शक्ल में नहीं होना चाहिए बल्कि डायरेक्ट उनको मदद देकर उनको अपलिफ्टमेंट करना, उनके बिजनेस को स्टार्ट करना चाहिए। इसी तरह से जनाब मनमोहन सिंह के गवर्नमेंट में मनरेगा स्कीम्स जो स्टार्ट हुई थी 100 डेज के लिए, उसको 200 दिन की स्कीम बनाकर लेबर्स की मदद करना चाहिए। ये हमारा उद्देश्य है आज के स्पीकअप प्रोग्राम का। जय हिंद, जय कर्नाटक। ಕೋವಿಡ್-19 ಕೊರೋನಾ ಮಹಾಮಾರಿ ವೈರಸ್ ಹಿನ್ನೆಲೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಆದೇಶದಂತೆ ಬೀದರ್ ಜಿಲ್ಲೆಯಲ್ಲಿ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಕೋವಿಡ್-19 ಸರ್ವೆ ಕಾರ್ಯದಲ್ಲಿ ತೊಡಗಿರುವ ಆಶಾ ಕಾರ್ಯಕರ್ತರ ಸುರಕ್ಷೆಗಾಗಿ ರಾಜ್ಯ ಸರ್ಕಾರ 10,000 ರೂಪಾಯಿಗಳ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂರಿಗೆ ಆಶಾ ಕಾರ್ಯಕರ್ತರು ಮನವಿ ಪತ್ರ ಸಲ್ಲಿಸಿದರು. ಬೀದರ್ ಜಿಲ್ಲಾ ಆಶಾ ಕಾರ್ಯಕರ್ತರ ಸಂಘಟನೆಯ ಶ್ರೀಮತಿ ಉರ್ಮಿಲಾ ಅವರು ಮಾತನಾಡುತ್ತಾ ಕೋವಿಡ್-19 ಮಹಾಮಾರಿ ವೈರಸ್ನಲ್ಲಿಯೂ ಆಶಾ ಕಾರ್ಯಕರ್ತರು ಜೀವದ ಹಂಗು ತೊರೆದು ಮನೆ ಮನೆಗೆ ತೆರಳಿ ಜನರ ಸರ್ವೆ ಮಾಡುತ್ತಿರುವ ಆಶಾ ಕಾರ್ಯಕರ್ತರ ಸುರಕ್ಷತೆಗಾಗಿ ರಾಜ್ಯ ಸರ್ಕಾರ 10,000 ರೂಪಾಯಿ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂಬತಾದಿ ಬೇಡಿಕೆಗಳ ಮನವಿ ಪತ್ರವನ್ನು ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ ಎಂದರು. ಕೋವಿಡ್-19ನಲ್ಲಿ ತಪಾಸಣೆಗೆ ಹೋದ ಆಶಾ ಕಾರ್ಯಕರ್ತರ ಮೇಲೆ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಬೇಕು. ಆಶಾ ಕಾರ್ಯಕರ್ತರ ಮೇಲೆ ನಡೆಯುತ್ತಿರುವ ಹಲ್ಲೆಯನ್ನು ನಮ್ಮ ಸಂಘಟನೆ ಉಗ್ರವಾಗಿ ಖಂಡಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಆಶಾ ಕಾರ್ಯಕರ್ತರ ಸಂಘಟನೆಯ ಪದಾಧಿಕಾರಿಗಳು ಆಶಾ ಕಾರ್ಯಕರ್ತರು ಇದ್ದರು. ನಮಸ್ಕಾರ, ನಾನು 10 ಪೇಜ್ ಆಶಾ ಕಾರ್ಯಕರ್ತೆ. ನಾವು DC ಅವರಿಗೆ ಆಶಾಗಳ ಮೇಲೆ ಆಗುತ್ತಿರುವ ಅನ್ಯಾಯ ಹಲ್ಲೆಯನ್ನು ಖಂಡಿಸಿ ಆಶಾ ಕಾರ್ಯಕರ್ತರಿಗೆ ಸೂಕ್ತ ರಕ್ಷಣೆ ಒದಗಿಸುವಂತೆ ಮನವಿ ಪತ್ರ ಕೊಡಲಾಯಿತು. ಆಶಾ ಕಾರ್ಯಕರ್ತರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಸೂಕ್ತ ರಕ್ಷಣೆ ಆಗ್ರಹಿಸಿ ಹಾಗೂ ಜ್ವಲಂತ ಸಮಸ್ಯೆಗಳ ಪರಿಹಾರ ಒತ್ತಾಯಿಸಿ ಆಶಾ ಸಂರಕ್ಷಣಾ ದಿನದ ಅಂಗವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಲಾಯಿತು. ಮತ್ತು ಕೋವಿಡ್-19ಯಲ್ಲಿ ಸರ್ವೆ ಮಾಡುತ್ತಿರುವ ಆಶಾ ಕಾರ್ಯಕರ್ತರಿಗೆ ವಿಶೇಷ 10,000 ಕೋವಿಡ್ ಸರ್ವೆ ಇರುವವರೆಗೂ 10,000 ಪ್ಯಾಕೇಜ್ ಘೋಷಿಸುವಂತೆ ಮನವಿ ಪತ್ರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಕೊಡಲಾಯಿತು. ಕೋವಿಡ್-19 ಕೊರೋನಾ ಮಹಾಮಾರಿ ವೈರಸ್ ಹಿನ್ನೆಲೆ ಕೇಂದ್ರ ಸರ್ಕಾರ ದೇಶಾದ್ಯಂತ ಮಾರ್ಚ್ 24ರಿಂದ ಮೇ 31ರವರೆಗೆ 4 ಹಂತಗಳಲ್ಲಿ ಲಾಕ್ಡೌನ್ ಜಾರಿ ಮಾಡಿದ್ದರಿಂದ ಸಂಕಷ್ಟದಲ್ಲಿರುವ ಬಡ ಕೂಲಿ ಕಾರ್ಮಿಕರು, ವಯೋವೃದ್ಧರು, ವಿಧವೆಯರು, ಪಡಿತರ ಚೀಟಿ ಇಲ್ಲದವರು, ಅಂಗವಿಕಲರು ಸೇರಿದಂತೆ ಇತರ ಬಡ ಜನರಿಗೆ ಮಂಗಲ ಮಹಿಳಾ ಗ್ರಾಮೀಣ ಸಂಸ್ಥೆ ಹಾಗೂ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ವೇದಿಕೆ ಮತ್ತು ಅಮರ್ ಗೆಳೆಯ ಬಳಗದ ವತಿಯಿಂದ ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದಲ್ಲಿ ಆಹಾರ ಧಾನ್ಯ, ತರಕಾರಿ ಕಿಟ್ ವಿತರಣೆ ಮಾಡಲಾಯಿತು. ಮಂಗಲ ಮಹಿಳಾ ಗ್ರಾಮೀಣ ಸಂಸ್ಥೆಯ ಮಂಗಲ ಮರ್ಕಲ್ ಅವರು ಮಾತನಾಡುತ್ತಾ, ನಮ್ಮ ಸಂಸ್ಥೆಯಿಂದ ಗ್ರಾಮದಲ್ಲಿ ಸರ್ವೆ ಮಾಡಿಸಿ ಪಡಿತರ ಚೀಟಿ ಇಲ್ಲದವರು, ವಯೋವೃದ್ಧರು, ಅಂಗವಿಕಲರು, ಬಡ ಕೂಲಿ ಕಾರ್ಮಿಕರಿಗೆ ಅಕ್ಕಿ, ಟೊಮೆಟೊ ಸೇರಿ ತರಕಾರಿ ಹಾಗೂ ಆಹಾರ ಧಾನ್ಯ ವಿತರಣೆ ಮಾಡಲಾಗಿದೆ ಎಂದರು. ವಿದ್ಯಾರ್ಥಿ ಬಂಧುತ್ವ ವೇದಿಕೆಯ ಬೀದರ್ ಜಿಲ್ಲಾ ಸಂಚಾಲಕರಾದ ರತ್ನದೀಪ ಕಸ್ತೂರಿ ಅವರು ಮಾತನಾಡುತ್ತಾ,
ಕೋವಿಡ್-19 ಮಹಾಮಾರಿ ಕೊರೋನಾ ವೈರಸ್ ಹಿನ್ನೆಲೆ ಲಾಕ್ಡೌನ್ದಿಂದ ಸಂಕಷ್ಟದಲ್ಲಿರುವ ವಯೋವೃದ್ಧರು, ವಿಕಲಚೇತನರು ಸೇರಿದಂತೆ ಇತರರಿಗೆ ಸಹಾಯ ಮಾಡುವ ಮೂಲಕ ಮಂಗಲಾ ಮರ್ಕಲ್ ಹಾಗೂ ಅಮರ್ ಅವರು ನಿಜವಾದ ರೀತಿಯಲ್ಲಿ ಜನನಾಯಕರು ಎನಿಸಿಕೊಂಡಿದ್ದಾರೆ ಎಂದರು. ಅಮರ್ ಬಾವಿಕಟ್ಟಿ ಗೆಳೆಯರ ಬಳಗ ವತಿಯಿಂದ ಇವತ್ತು ನಮ್ದು ಅಲಿಯಂಬರ ಗ್ರಾಮದಲ್ಲಿ ಕೋವಿಡ್-19 ಸಲುವಾಗಿ ತುಂಬ ಕಷ್ಟ ನಡೆದಿದೆ ಜನರಿಗೆ. ಹಾಗಾಗಿ ನಾವು ಎಲ್ಲ ರೇಷನ್ ಕಾರ್ಡ್ ಯಾರ ಕಡೆ ಇಲ್ಲ ಅವ್ರ ಕಡೆ ನಾವು ಒಂದು ಪಟ್ಟಿ ಮಾಡಿದ್ದೇವೆ 54 ಜನರದು. ಸ್ವಲ್ಪ ಎಲ್ಲ ನಮ್ಮದು ಪಂಚಾಯತ್ ವತಿಯಿಂದಾಗಲಿ ಅಥವಾ CS ಆಗಲಿ ಯಾರ್ದಾರ ಹಿಂಗೆ ನಮ್ಮದು ಒಟ್ಟಿನಲ್ಲಿ ಸರ್ಕಾರ ವತಿಯಿಂದ ಏನಾದರೂ ಹೆಲ್ಪ್ ಆಗ್ತದೇನೋ ಅಂತ ಅಂದ್ಕೊಂಡಿದ್ದೀವಿ. ಆಗಿಲ್ಲ. ನಮ್ಮ ಊರವರು ಜನ ಎಲ್ಲ ಕೇಳ್ತಾ ಇದ್ರು, ಆಧಾರ್ ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡಿದ್ರಿ, ರೇಷನ್ ಕಾರ್ಡ್ ಇಲ್ಲದವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ, ಯಾಕೆ ಇನ್ನೂ ಮೇಡಮ್ ಕೊಡ್ತಾ ಇಲ್ಲ ಅಂದಾಗ ನಾವು ಎಲ್ಲ ಒಟ್ಟಿನಲ್ಲಿ ಒಂದು ಸಂಸ್ಥೆ ಸಂಘಟನೆ ವತಿಯಿಂದ ನಾವು ಇವತ್ತು ಒಂದು 3 ಕ್ವಿಂಟಲ್ ಅಕ್ಕಿ, ಟಮಾಟ, ಆಮೇಲೆ ಬದನೆಕಾಯಿ ಹಿಂಗೆಲ್ಲ ವಿಕೃಷ್ಟ ರೋಗದವರಿಗೆ, ವಿಕಲಚೇತನರಿಗೆ, ಹಿರಿಯ ನಾಗರಿಕರಿಗೆ ಮತ್ತು ರೇಷನ್ ಕಾರ್ಡ್ ಇಲ್ಲದವರಿಗೆ ಇಷ್ಟೆಲ್ಲ ಇವತ್ತಿನ ಡೇಟ್ನಲ್ಲಿ ವಿತರಣೆ ಮಾಡಿದ್ದೀವಿ. ಕೋವಿಡ್-19 ಕೊರೋನಾ ವೈರಸ್ ಸಲುವಾಗಿ ಇಡೀ ವಿಶ್ವವೇ ಈ ಒಂದು ಮಹಾಮಾರಿ ರೋಗದಿಂದ ಬಳಲುತ್ತಿದ್ದು, ನಮ್ಮ ಭಾರತ ದೇಶವು ಸುಮಾರು 2 ತಿಂಗಳುಗಳಿಂದ ಒಂದು ಲಾಕ್ಡೌನ್ ಇದ್ದ ಕಾರಣ ಇವತ್ತು ಈ ದೇಶದಲ್ಲಿ ಈ ನಮ್ಮ ದೇಶ ಹಳ್ಳಿಗಳಿಂದ ಕೂಡಿದ್ದು ಬಹಳ ಬಡ ಜನರು ನಮ್ಮ ದೇಶದಲ್ಲಿ ಈ ಒಂದು ಲಾಕ್ಡೌನ್ನಿಂದ ಬಳಲುತ್ತಿದ್ದಾರೆ. ಆ ಒಂದು ಕಾರಣದಿಂದ
ಇಂದು ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದಲ್ಲಿ ಮಹಿಳಾ ಮಂಗಲ ಮರ್ಕಲೆ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಅಮರ್ ಭಾವಿಕಟ್ಟಿ ಗೆಳೆಯರ ಬಳಗದ ವತಿಯಿಂದ ಇಂದು ನಾವು ಈ ಗ್ರಾಮದಲ್ಲಿ ಸುಮಾರು 54 ಕುಟುಂಬಗಳಿಗೆ ಅಕ್ಕಿ ಮತ್ತು ತರಕಾರಿಗಳನ್ನು ವಿತರಣೆ ಮಾಡಿದ್ದೇವೆ. ಏಕೆಂದರೆ ಇವತ್ತು ಸುಮಾರು 2 ತಿಂಗಳಾಯಿತು. ಇವತ್ತು ನಮಗೆ ಮೇಡಮ್ ಹೇಳಿದ್ರು, ಮಂಗಲ ಮೇಡಮ್ ಹೇಳಿದ್ರು, ನಾವು ನಮ್ಮ ಊರಿನಲ್ಲಿ ಎಲ್ಲರದ್ದು ರೇಷನ್ ಕಾರ್ಡ್ ಕಲೆಕ್ಟ್ ಮಾಡಿದ್ದೀವಿ, ರೇಷನ್ ಕಾರ್ಡ್ ಇಲ್ಲ ಜನರಲ್ಲಿ, ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿದ್ದೀವಿ, ಅವರಿಗೆ ಸರ್ಕಾರದಿಂದ ಯಾವುದೇ ಒಂದು ಸಹಾಯ ಸಿಗ್ತಾ ಇಲ್ಲ ಅಂತ ನಮ್ಮಲ್ಲಿ ಹೇಳಿಕೊಂಡಾಗ ನಾವು ಹೇಳಬೇಕಂದ್ರೆ ಇವತ್ತು ಮೇಡಮರಾಗಲಿ ಅಮರ್ ಭಾವಿಕಟ್ಟೆ ಆಗಲಿ ಇವತ್ತು ಕೊರೋನಾ ಪೀಡಿತರ ಬೆನ್ನಿಗೆ ನಿಂತ ನಿಜವಾದ ಜನನಾಯಕಿ ಮಂಗಲ ಮರ್ಕಲೆ, ನಿಜವಾದ ಜನನಾಯಕ ಅಂದ್ರೆ ಅಮರ್ ಭಾವಿಕಟ್ಟಿ. ಯಾಕಂದ್ರೆ ಇಂಥ ಒಂದು ಹೊತ್ತು ಊಟ ಸಿಗದೆ ಪರದಾಡುತ್ತಿರುವ ಇಂಥ ಒಂದು ಹಳ್ಳಿ ಪಳ್ಳಿಗಳಲ್ಲಿ ಅವರ ಮನೆ ಮುಟ್ಟುವ ತನಕ ಈ ಒಂದು ಆಹಾರ ಧಾನ್ಯಗಳನ್ನು ವಿತರಿಸಿದ್ದಾರೆ. ಅವರಿಗೆ ಸಮಸ್ತ ನಾಡಿನ ಪರವಾಗಿ ಸರ್ಕಾರ ಏನು ಸಹಾಯ ಮಾಡದೇ ಇದ್ದರೂ ಕೂಡ ಅವರು ತನ್ನ ವೈಯಕ್ತಿಕ ಖರ್ಚಿನಿಂದ ಇವತ್ತಿನ ಗ್ರಾಮದಲ್ಲಿ ಬಡವರಿಗೆ, ಹಿರಿಯ ನಾಗರಿಕರಿಗೆ, ಕೂಲಿ ಕಾರ್ಮಿಕರಿಗೆ ಅವರ ಮನೆ ತನಕ ಹೋಗಿ ಮಾಸ್ಕ್ಗಳು, ಅವರಿಗೆ ಆಹಾರದ ಕಿಟ್ಟನ್ನು ವಿತರಿಸಿದ್ದಾರೆ. ಏಕೆಂದರೆ ಇಂಥ ಒಂದು ಮಹಾಮಾರಿ ರೋಗದಿಂದ ಬಳಲುತ್ತಿರುವ ಜನರಿಗೆ ಅವರು ಕೈಲಾದಷ್ಟು ಸಾತೋಳಿಯಲ್ಲಿ ಸಂಗನಹಳ್ಳಿಯಲ್ಲಿ ಅಮರ್ ಭಾವಿಕಟ್ಟಿ ಅಂದ್ರೆ ಮಂಗಲ ಮರ್ಕಲ್ ಅಂದ್ರೆ ಇವಾಗ ನಿಜವಾದ ಜನನಾಯಕರೇ, ನಿಜವಾದ ಜನನಾಯಕ ಎಂಬ ಮೆಚ್ಚುಗೆ ಅವರು ಪಾತ್ರರಾಗಿದ್ದಾರೆ. ಯಾಕಂದ್ರೆ ಮನೆ ತನಕ ಹೋಗಿ ಇವತ್ತು ಅವರು ರಾಶನ ವಿತರಣೆ ಮಾಡ್ತಂದ್ರೆ ಅವರ ಕುಟುಂಬಕ್ಕೆ ಅವರಿಗೂ ಆ ದೇವರು ಇನ್ನಷ್ಟು ಆರೋಗ್ಯ, ವಿಶ್ವಾಸ, ನೆಮ್ಮದಿ ಕೊಡ್ಲೆಂದು ಇಡೀ ಸಮಾಜದ ಪರವಾಗಿ ಯುವ ಮುಖಂಡ ಹಾಗೂ ನಿಜವಾದ ಜನನಾಯಕ, ಬಡವರ ಬಂಧು, ದೀನದಲಿತರ ಆಶಾಕಿರಣ ಅಮರ್ ಭಾವಿಕಟ್ಟಿ ಹಾಗೂ ತಾನು ಅಂಗವಿಕಲ ಎನ್ನುವುದನ್ನು ಮರೆತು ನಿಸ್ವಾರ್ಥ ಸೇವೆ, ಜನಸೇವೆ, ಜನಾದರಣ ಸೇವೆ ಎಂದು ನಂಬಿ ಈ ಒಂದು 2 ತಿಂಗಳ ಲಾಕ್ಡೌನ್ ನಲ್ಲಿ ಸತತವಾಗಿ ಪ್ರತಿ ಹಳ್ಳಿಗೆ ಹೋಗಿ ಅವರ ಮನೆ ಮಗಳಾಗಿ ಸೇವೆ ಸಲ್ಲಿಸತಕ್ಕಂತ ಮಂಗಲ ಮರ್ಕಲೆ ಅವರಿಗೂ ಸಮಸ್ತ ನಾಡಿನ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ. ಕೋವಿಡ್-19 ಕೊರೋನಾ ಮಹಾಮಾರಿ ವೈರಸ್ ತಡೆಗಟ್ಟುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಭೆ, ಸಮಾರಂಭ ಇತ್ಯಾದಿ ಕಾರ್ಯಕ್ರಮಗಳು ಫಂಕ್ಷನ್ ಹಾಲ್ಗಳಲ್ಲಿ ನಡೆಸಲು ಆಯೋಜಕರು ಜಿಲ್ಲಾಡಳಿತದಿಂದ ಅನುಮತಿ ಪತ್ರ ತಂದರೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಸಮಾರಂಭ ನಡೆಸಲು ಉದ್ದೇಶಿಸಿದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕೋವಿಡ್-19 ನಿಯಮಾವಳಿಯಂತೆ ಫಂಕ್ಷನ್ ಹಾಲ್ ಬಾಡಿಗೆಗೆ ನೀಡಲು ಕ್ರಮ ಕೈಗೊಳ್ಳಲಾಗುತ್ತದೆ. ಎಸ್ಆರ್ಎಸ್ ಫಂಕ್ಷನ್ ಹಾಲ್ನ ನವನೀತ್ ಸಿಂಗ್ ಅವರು ಮಾತನಾಡುತ್ತಾ ಕೋವಿಡ್-19 ನಿಯಮಾವಳಿಯಂತೆ ಕಾರ್ಯಕ್ರಮ ನಡೆಸಲು ಜಿಲ್ಲಾಡಳಿತ ಅನುಮತಿ ನೀಡಿದರೆ ಮಾತ್ರ ಕಾರ್ಯಕ್ರಮದ ನಡೆಸಲು ಬುಕ್ಕಿಂಗ್ ಆರಂಭಿಸಲಾಗಿದೆ ಎಂದರು. ಎಸ್ಆರ್ಎಸ್ ಫಂಕ್ಷನ್ ಹಾಲ್ ಕಾರ್ಯಕ್ರಮದ ಆರಂಭದ ಮುನ್ನ ಸಂಪೂರ್ಣವಾಗಿ ಸ್ಯಾನಿಟೈಸರಿಂಗ್ ಮಾಡಲಾಗುವುದು. ಅತಿಥಿ ಗಣ್ಯರ ಸ್ಕ್ರೀನಿಂಗ್ ಟೆಸ್ಟ್ ಮಾಡಲಾಗುವುದು. ಮುಖಕ್ಕೆ ಹಾಕಿಕೊಳ್ಳಲು ಮಾಸ್ಕ್, ಕೈ ವಾಶ್ ಮಾಡಿಕೊಳ್ಳಲು ಸ್ಯಾನಿಟೈಸರ್ ಬಾಟಲ್ ನೀಡಲಾಗುತ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೋವಿಡ್-19 ಪ್ರೋಟೋಕಾಲ್ಗಳು ಫಾಲೋ ಅಪ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಫಂಕ್ಷನ್ ಬುಕ್ಕಿಂಗ್ ಮಾಡಲಾಗುತ್ತದೆ ಎಂದರು. ಬೀದರ್ ನಗರದ ಎಸ್ಆರ್ಎಸ್ ಫಂಕ್ಷನ್ ಹಾಲ್ ಮ್ಯಾನೇಜರ್ ಸುನಿಲ್ ಅವರು ಮಾತನಾಡುತ್ತಾ ನಿಶ್ಚಿತಾರ್ಥ, ಮದುವೆ, ತೊಟ್ಟಿಲು, ಧಾರ್ಮಿಕ, ರಾಜಕೀಯ ಸಭೆ ಹಾಗೂ ಸಮಾರಂಭಗಳು ಸೇರಿದಂತೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮದ ಯೋಜಕರು ಕಡ್ಡಾಯವಾಗಿ ಬೀದರ್ ಜಿಲ್ಲಾಡಳಿತದಿಂದ ಅನುಮತಿ ಪತ್ರ ಪಡೆಯುವುದು ಬಹಳ ಅಗತ್ಯವಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಆಯ್ದ 50 ಗಣ್ಯರಿಗೆ ಎಸ್ಆರ್ಎಸ್ ಫಂಕ್ಷನ್ ಹಾಲ್ ವತಿಯಿಂದ ಉಚಿತವಾಗಿ ಮಾಸ್ಕ್, ಸ್ಯಾನಿಟೈಸರ್ ಬಾಟಲ್ ನೀಡಲಾಗುವುದು. ಅಲ್ಲದೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಮೇಲಿಂದ ಮೇಲೆ ತಿಳಿ ಹೇಳಲಾಗುವುದು ಎಂದರು.
हमने कोविड-19 को ध्यान में रखते हुए हमारे फंक्शन हॉल को पूरा सैनिटाइज़ किया है और फिर से बुकिंग स्टार्ट किया है। और डिस्ट्रिक्ट एडमिनिस्ट्रेशन के प्रोटोकॉल्स के हिसाब से, कोविड-19 के सारे प्रोटोकॉल्स के हिसाब से हम लोगों ने 50 गेस्ट्स की अगर कोई क्लाइंट परमिशन लाता है तो हम लोग ने बुकिंग लेना चालू किया है। और हम लोग जैसे ही क्लाइंट आता है, कोई गेस्ट आता है, तो हम लोग उनका स्क्रीन टेस्ट, टेम्परेचर टेस्ट कर रहे हैं, फिर सैनिटाइज़ करवा रहे हैं। हम लोग सैनिटाइज़र्स प्रोवाइड कर रहे हैं, हम लोग क्या कहते हैं मास्क प्रोवाइड कर रहे हैं। कोविड-19 के सारे प्रोटोकॉल्स फॉलो करते हुए हम पूरा फंक्शनल सैनिटाइज़ करके क्लीन हाइजीन मेंटेन करते हुए फंक्शनल की फिर से बुकिंग्स रिस्टार्ट किए हैं। और अब जैसे 2 महीने से लॉकडाउन, 2 मंथ से लॉकडाउन था, तो सब कुछ बंद था। अभी फंक्शनल जैसे रीओपन हो रहे हैं, तो हम कोविड-19 के पूरे प्रोटोकॉल्स के हिसाब से रेडी हैं और बुकिंग्स लेने के लिए स्टार्ट किए हैं, रेडी है। और कोविड-19 प्रोटोकॉल्स के हिसाब से अगर डिस्ट्रिक्ट एडमिनिस्ट्रेशन परमिशन देता है तो क्लाइंट को 50 लोगों के हिसाब से परमिशन लेके हमारे पास वो परमिशन दिखा के फिर हम बुकिंग्स ले रहे हैं। जब तक हम लोग बुकिंग्स अवॉइड कर रहे हैं। जब ಕೋವಿಡ್-19ಗೋಸ್ಕರ ನಮ್ಮ ಹಾಲ್ನಲ್ಲಿ ವ್ಯವಸ್ಥೆನೂ ಮಾಡಿದ್ದೀವಿ. 50 ಜನರ ಫಂಕ್ಷನ್ ಮಾಡ್ಬೋದು. ಆಮೇಲೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡಿದ್ದೀವಿ. ಹ್ಯಾಂಡ್ ಸ್ಯಾನಿಟೈಸರ್, ಆಮೇಲೆ ಸ್ಕ್ರೀನಿಂಗ್, ಟೆಂಪ್ರೇಚರ್ ಇವೆಲ್ಲ ವ್ಯವಸ್ಥೆ ಚೆಕ್ ಮಾಡಲಿಕ್ಕೆ ವ್ಯವಸ್ಥೆ ಸುವಿಧಾ ಇದೆ. ಪರ್ಮಿಷನ್ ತಂದರೆ ನಮ್ಮ ಕಡೆ 50 ಮೆಂಬರ್ಸ್ ಫಂಕ್ಷನ್ ಮಾಡಬಹುದು. ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದಲ್ಲಿ ಮೇ 29ರಂದು ಸಂಜೆ 4 ಗಂಟೆ ಸುಮಾರಿಗೆ ಸಿಡಿಲು ಬಿದ್ದು 50 ವರ್ಷದ ರೈತ ಕಾರ್ಮಿಕ ಬಸವರಾಜ್ ಶಂಕರಪ್ಪ ಶೆಟಗೊಂಡ ಮೃತಪಟ್ಟಿದ್ದಾರೆ. ಬಸವರಾಜ್ ಶೆಟಗೊಂಡ ಅಲಿಯಂಬರ್ ಅವರು ತಮ್ಮ ಹೊಲದಲ್ಲಿ ಕೆಲಸ ಮಾಡುತ್ತಿರುವ ಸಂದರ್ಭದಲ್ಲಿ ಸಿಡಿಲಿಗೆ ಬಲಿಯಾಗಿದ್ದಾರೆ. ಈ ಕುರಿತು ಜನವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾದ ಕೆಎಸ್ ಈಶ್ವರಪ್ಪ ಅವರು ಜೂನ್ ಮಾಹೆಯಲ್ಲಿ ಬೀದರ್ ಜಿಲ್ಲೆಯ ಪ್ರವಾಸ ಕೈಗೊಂಡಿದ್ದಾರೆ. ಜೂನ್ 5ರ ಸಂಜೆ 6 ಗಂಟೆಗೆ ಬೀದರ್ ನಗರಕ್ಕೆ ಆಗಮಿಸಿ ವಾಸ್ತವ್ಯ ಮಾಡುವರು. ಜೂನ್ 6ರ ಬೆಳಗ್ಗೆ 9ಕ್ಕೆ ನರೇಗಾ ಯೋಜನೆಯ ಕಾಮಗಾರಿಗಳನ್ನು ವೀಕ್ಷಿಸುವರು. ಬಳಿಕ 11:30ಕ್ಕೆ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಯುವ ಅಂತರ್ಜಲ ಚೇತನ ಕಾರ್ಯಕ್ರಮ ಉದ್ಘಾಟಿಸುವರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.